ಗಣಿನಾಡಿನಲ್ಲಿ ರಕ್ತ ರಾಜಕೀಯ ನಡೆದಿರುವಂತಹ ವಿಚಾರ. ಕೈ ಕಾರ್ಯಕರ್ತ ಒಬ್ಬ ಬಲಿಯಾಗಿದ್ದಾನೆ. ಬಳ್ಳಾರಿಯಲ್ಲಿ ಯುಪಿ ಮತ್ತು ಬಿಹಾರ ಮಾದರಿಯಲ್ಲಿ ಫೈರಿಂಗ್ ಆಗಿದೆ. ಸೊ ಇದು ರಾಜ್ಯವನ್ನ ಈಗ ಸದ್ಯಕ್ಕೆ ಬೆಚ್ಚಿ ಬೀಳಿಸಿರುವಂತಹ ಒಂದು ಸುದ್ದಿ. ಯಾಕಂದ್ರೆ ಒಂದು ಕ್ಷುಲ್ಲಕ ವಿಚಾರಕ್ಕೆ, ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಬಡದಾಡ್ಕೊಂಡು ಫೈರಿಂಗ್ ಆಗಿ ಒಬ್ಬ ಸಾಯ್ತಾನೆ ಅಂತ ಹೇಳಿದ್ರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆಯಾ? ಹಾಗಾದ್ರೆ ಈಗ ಮತ್ತೆ ಇಲ್ಲಿ ರಕ್ತ ರಾಜಕೀಯ ಶುರುವಾಗಿದೆಯಾ? ಯಾರ ಗುಂಡಿಗೆ ರಾಜಶೇಖರ್ ಬಲಿಯಾಗಿದ್ದಾನಾಗಾದ್ರೆ ಇನ್ನೂ ನಿಗೂಢವಾಗಿದೆ. ಗಣಿನಾಡಿನಲ್ಲಿ ರಕ್ತ ರಾಜಕೀಯ ನಡೆದಿರೋದು. ಆದ್ರೆ ಯಾರ ಗುಂಡು, ಯಾರ ಗನ್ನಿಂದ ಸಿಡಿದಿರುವಂತಹ ಗುಂಡು ಈತನನ್ನ ಬಲಿ ಪಡೆದಿದೆ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಕೂಡ ಖಚಿತ ಮಾಹಿತಿ ಲಭ್ಯವಾಗಿಲ್ಲ. ಆದ್ರೆ ಪ್ರೈವೇಟ್ ಗನ್ಮ್ಯಾನ್ಗಳ ಗನ್ನಿಂದಲೇ ಸಿಡಿದಿರುವಂತಹ ಗುಂಡು ಅನ್ನುವಂಥದ್ರ ಬಗ್ಗೆ ಪ್ರಾಥಮಿಕ ಅನುಮಾನಗಳು ಈಗ ವ್ಯಕ್ತವಾಗ್ತವೆ. ಬಳ್ಳಾರಿ ವಾಲ್ಮೀಕಿ ಬ್ಯಾನರ್ ಗಲಾಟೆ, 10 ಅನುಮಾನಗಳಿವೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಈಗ ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ. ಒಂದಷ್ಟು ಜನ ಸತೀಶ್ ರೆಡ್ಡಿಯ 4 ಜನ ಖಾಸಗಿ ಗನ್ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಸದ್ಯಕ್ಕೀಗ ಗನ್ಗಳನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನು 4 ಜನ ನಾಪತ್ತೆಯಾಗಿದ್ದಾರೆ. ಈ ಗಲಾಟೆ ಆದಂತಹ ಸಂದರ್ಭದಲ್ಲಿ ಸತೀಶ್ ರೆಡ್ಡಿಯ ಪ್ರೈವೇಟ್ ಗನ್ಮ್ಯಾನ್ಗಳು ನಡೆಸಿದ್ದಂತಹ ಫೈರಿಂಗ್ ಇದು. ನೋಡಿ, ದೃಶ್ಯಗಳು ಕೂಡ ಇವೆ. ಆತ ಒಬ್ಬ ಪಗಡಿ ಕಟ್ಟಿರುವಂಥದ್ದು, ರೆಡ್ ಕಲರ್ ಪಗಡಿ ಕಟ್ಟಿರುವಂತಹ ಆತ ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ. ಇದಿಷ್ಟೇ ಅಲ್ಲ, ನೇರ ರೆಡ್ಡಿಯ ಮನೆಯನ್ನ ಗುರಿಯಾಗಿಸಿಕೊಂಡು, ಜನಾರ್ದನ್ ರೆಡ್ಡಿಯವರ ಮನೆಯನ್ನು ಗುರಿಯಾಗಿಸಿಕೊಂಡು ಒಬ್ಬ ಗುಂಡನ್ನ ಹಾರಿಸಿರುವಂತಹ ದೃಶ್ಯಗಳು ಕೂಡ ಲಭ್ಯವಾಗಿವೆ. ಸೊ ಇದಕ್ಕೋಸ್ಕರನೇ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಎಲ್ಲರೂ ಆರೋಪ ಮಾಡ್ತಾ ಇದ್ದಿದ್ದು, ನಮ್ಮ ಮನೆ ಕಡೆ ಗುಂಡು ಹಾರಿಸಿದ್ರು, ನನ್ನನ್ನು ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದನ್ನ ಹೇಳ್ತಾರೆ. ಬಟ್ ಇವ್ರು ಹೇಳೋದು ಆ ಕಡೆಯಿಂದ ಕಲ್ಲು ಬೀಳ್ತಾ ಇದ್ವು, ಜನ ನಮ್ಮ ಕಡೆ ಕಲ್ಲನ್ನ ಎಸಿತಾ ಇದ್ರು. ಅವರ ಬೆಂಬಲಿಗರು, ರೆಡ್ಡಿ ಬೆಂಬಲಿಗರು, ಜನಾರ್ದನ್ ರೆಡ್ಡಿ ಬೆಂಬಲಿಗರು, ನಾನು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಆಗಿರೋದ್ರಿಂದ ಅವರ ರಕ್ಷಣೆಗೆ ಈ ರೀತಿಯಾಗಿ ಫೈರ್ ಓಪನ್ ಮಾಡಬೇಕಾಯಿತು ಅನ್ನುವಂಥದ್ದು ಇವ್ರ ಕಡೆಯವರ ಸಬೂಬ್. ಬಟ್ ಇನ್ನೂ 4 ಜನ ನಾಪತ್ತೆಯಾಗಿದ್ದಾರೆ. ಹಾಗೆ TV9ಗೆ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಮರ್ಡರ್ ಖಂಡಿತವಾಗ್ಲೂ ಇದು ಆಕಸ್ಮಿಕವಾಗಿ ಗುಂಡು ಸಿಡಿದಿದ್ಯೋ ಅಥವಾ ಬೇಕು ಅಂತ ಹೇಳಿ ಮಾಡಿದರು. ಬಟ್ ನಿಜಕ್ಕೂ ಕೂಡ ಒಂದು ರೀತಿ ವ್ಯವಸ್ಥಿತವಾಗಿ ಸಾಯಿಸಿದ್ರ ಮರ್ಡರ್ ಆಯ್ತಾ ಇದು ರಾಜಶೇಖರ್ದು ಅನ್ನುವಂಥದ್ದು ಅನುಮಾನ. ನೋಡಿ, ರಾಜಶೇಖರ್ ದೇಹ ಹೊಕ್ಕಿದ್ದು 12mm ಬುಲೆಟ್. ದೇಹ ಹೊಕ್ಕಿದ್ದು 12mm ಸಿಂಗಲ್ ಬೋರ್ ಬುಲೆಟ್ ಇತ್ತು. ಮೃತ ರಾಜಶೇಖರ್ ದೇಹದಲ್ಲಿ ಈಗ 12mm ಬುಲೆಟ್ ಪತ್ತೆಯಾಗಿದೆ. ಫೈರಿಂಗ್ ವೇಳೆ ಗುಂಡು ತಗುಲಿ ಮೃತಪಟ್ಟಿದ್ದಂತಹ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಸಿಕ್ಕಂತಹ ಬುಲೆಟ್ ಇದು 12mm ಬುಲೆಟ್, ಸಿಂಗಲ್ ಬೋರ್ ಗನ್ನಿಂದ ಸಿಡಿದಿರುವಂತಹ ಬುಲೆಟ್ ಅಂತಾನೆ ಈಗ ಹೇಳಲಾಗ್ತಾ ಇದೆ. ಸೊ ಹಾಗೆ ಇನ್ನೊಂದು ಬುಲೆಟ್ ಅನ್ನ ಜನಾರ್ದನ್ ರೆಡ್ಡಿ ಅವರು ತೋರಿಸ್ತಾ ಇದ್ರು. ಅಂದ್ರೆ ಅವರ ಮನೆಯ ಕಡೆ ನನ್ನನ್ನೇ ಟಾರ್ಗೆಟ್ ಮಾಡಿ ಬುಲೆಟ್ ಅನ್ನ ಹಾರಿಸಿದ್ರು ಅನ್ನುವಂಥದ್ರ ಬಗ್ಗೆ ಆ ಬುಲೆಟ್ ನ ಶೆಲ್ ಹಿಡಿದು ತೋರಿಸಿದ್ರು. ಸೊ ಇನ್ನ ರಾಜಶೇಖರ್ ಬೆನ್ನಿಗೇನು ಬಿದ್ದಿತ್ತಲ್ಲ ಬುಲೆಟ್, ಅದು ಪಾಯಿಂಟ್ ಬ್ಲಾಂಕ್ ನಲ್ಲಿ ಸಿಡಿದಿದೆ ಅನ್ನುವಂಥದ್ದು ಶ್ರೀರಾಮುಲು ಅವರ ಆರೋಪ. ಬಟ್ ಇನ್ನೂ ಕೂಡ ಅದ್ರ ಬಗ್ಗೆ ತನಿಖೆ ನಡೀಬೇಕು. ಇದು ಎಕ್ಸಾಕ್ಟ್ ಆಗಿ ಆತನನ್ನ ಗುರಿಯಾಗಿಸ್ಕೊಂಡು ಯಾರಾದರೂ ನೇರ ಫೈರಿಂಗ್ ಮಾಡಿದ್ರ ಅಥವಾ ಗಾಳಿಯಲ್ಲಿ ಗುಂಡು ಹಾರಿಸಿದಾಗ ಆಕಸ್ಮಿಕವಾಗಿ ಈತನಿಗೆ ಗುಂಡು ತಗುಲಿ ಈತ ಮೃತಪಟ್ಟಿದ್ದಾನೆ, ಇದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಬಟ್ ಈಗ ಮರಣೋತ್ತರ ಪರೀಕ್ಷೆ ಆಗಿದೆ. ಆತನ ದೇಹದಲ್ಲಿ ಸಿಕ್ಕಿರುವಂತಹ ಬುಲೆಟ್ 12mm ಬುಲೆಟ್ ಅನ್ನುವಂತಹ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಲಭ್ಯವಾಗಿದೆ. ಹಾಗಾದ್ರೆ ಈ 12mm ಬುಲೆಟ್ ಯಾವ ಗನ್ನಿಂದ ಸಿಡಿದಿದೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಮತ್ತೊಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬುಲೆಟ್ ಫೈರಿಂಗ್ ಬಗ್ಗೆ. ಆ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮಗೆ ಹೇಳೋದಾದ್ರೆ, ಗನ್ಮ್ಯಾನ್ಗಳಿಂದ 5 ಗನ್ಗಳನ್ನ ವಶಕ್ಕೆ ಪಡೆದಿರುವಂತಹ ಖಾಕಿ ಇದರ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ 5 ಗನ್ಗಳಲ್ಲಿ ಫೈರಿಂಗ್ ಆಗಿಲ್ಲ. ಒಂದು ಗನ್ನಲ್ಲೂ ಕೂಡ ಬುಲೆಟ್ ಫೈರ್ ಆಗಿಲ್ಲ. ಹಾಗಾದ್ರೆ ಫೈರ್ ಆಗಿರುವಂತಹ ಗನ್ ಎಲ್ಲಿ? ಫೈರಿಂಗ್ ಆಗಿರುವಂತಹ ಗನ್ ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ ಅಥವಾ ಪೊಲೀಸರು ಇನ್ನೂ ಕೂಡ ವಶಪಡಿಸಿಕೊಂಡಿಲ್ಲ. ಫೈರಿಂಗ್ ಮಾಡಿದಂತಹ ಗನ್ಗಾಗಿ ಪೊಲೀಸರು ಇನ್ನೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇನ್ನೂ ಕೂಡ ಕೆಲವು ಗನ್ಮ್ಯಾನ್ಗಳು, 4 ಜನ ಗನ್ಮ್ಯಾನ್ಗಳು ನಾಪತ್ತೆ ಅನ್ನುವಂಥ ವಿಚಾರ. ಅಂದ್ರೆ ಈ ಸತೀಶ್ ರೆಡ್ಡಿ ಸಾಕಷ್ಟು ಜನ ಗನ್ಮ್ಯಾನ್ಗಳನ್ನ ಪ್ರೈವೇಟ್ ಆಗಿ ಇಟ್ಕೊಂಡು ಸುತ್ತಾ ಇದ್ದ ಅನ್ನುವಂಥದ್ದು ಈಗಿರುವಂಥ ಮಾಹಿತಿ. ಹಾಗಾದ್ರೆ ಒಬ್ಬ ಗುತ್ತಿಗೆದಾರ ಈತನಿಗೆ ಇಷ್ಟೊಂದು ಗನ್ಮ್ಯಾನ್ಗಳ ಅವಶ್ಯಕತೆ ಯಾಕೆ? ಇದು ಬಹಳ ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ. ಈತ ಏನು ದೊಡ್ಡ ಯಾವುದೋ ಬಿಸ್ನೆಸ್ ಮ್ಯಾನ್ ಅಥವಾ ಏನೋ ಪ್ರಾಣಕ್ಕೆ ಅಪಾಯ ಇರುವಂತಹ ವ್ಯಕ್ತಿನ? ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದು. ಹಾಗಾದ್ರೆ ಯಾರ ಬಂದೂಕಿಗೆ? 10 ಆಯಾಮಗಳಲ್ಲಿ ಪೊಲೀಸರು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ. ಪೊಲೀಸರು ಸಾಲು ಗನ್ಮ್ಯಾನ್ಗಳನ್ನ ಕರೆದು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 5 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಜನಾರ್ದನ್ ರೆಡ್ಡಿ ಮತ್ತೆ ಭರತ್ ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಜೊತೆಗೆ ಮಾಜಿ ಸಚಿವ ಶ್ರೀರಾಮುಲು ಅವರ ಗನ್ಮ್ಯಾನ್ಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಾರಾ ಭರತ್ ರೆಡ್ಡಿ ಸರ್ಕಾರಿ ಗನ್ಮ್ಯಾನ್ಗಳು,
ರೆಡ್ಡಿ ಅವ್ರಿಗೂ ಕೂಡ ಕೊಟ್ಟಿದ್ದಂತಹ ಸರ್ಕಾರಿ ಗನ್ಮ್ಯಾನ್ಗಳು. ಇವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ಸರ್ಕಾರಿ ಗನ್ಮ್ಯಾನ್ಗಳು ಯಾರಿದ್ರಲ್ಲ ಅವರ ಗನ್ನಿಂದ ಒಂದು ಬುಲೆಟ್ ಸಿಡ್ದಿಲ್ಲ ಅನ್ನುವಂಥದ್ದು ನಿನ್ನೆ ಮಾಹಿತಿ ಕನ್ಫರ್ಮ್ ಆಯಿತು. ಇಲ್ಲಿ ಗನ್ನಿಂದ ಬುಲೆಟ್ ಸಿಡ್ದಿರುವಂಥದ್ದು ಇದು ಪ್ರೈವೇಟ್ ಗನ್ಮ್ಯಾನ್ಗಳಿಂದ. ಕೆಲವೊಂದು ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಕೆಲವೊಬ್ಬರನ್ನ. ಅವರ ಗನ್ನಿಂದ ಈ ಬುಲೆಟ್ ಅಂದರೆ 12mm ಬುಲೆಟ್ ಏನು ಹೇಳ್ತಾ ಇದ್ದೀವಿ, ಆ ಬುಲೆಟ್ ಸಿಡ್ದಿಲ್ಲ. ಹಾಗಾದ್ರೆ ಫೈರ್ ಆಗಿರುವಂತಹ ಗನ್ ಎಲ್ಲಿ, ಆ ಗನ್ಮ್ಯಾನ್ ಎಲ್ಲಿ, ಅವರೆಲ್ಲಿ ನಾಪತ್ತೆಯಾಗಿದ್ದಾರೆ? ಅವರು ಸಿಕ್ಕ ನಂತರವಷ್ಟೇ ಮತ್ತಷ್ಟು ಡೀಟೇಲ್ಸ್ ಇದ್ರ ಬಗ್ಗೆ ಲಭ್ಯವಾಗಬೇಕಾಗಿದೆ. ಆದರೆ ಈ 12mm ಬುಲೆಟ್ ಸಿಡಿದಿರುವಂಥದ್ದು ಒಬ್ಬ ಪ್ರೈವೇಟ್ ಗನ್ಮ್ಯಾನ್ ಸಿಂಗಲ್ ಬೋರ್ ಗನ್ನಿಂದ ಸಿಡಿಸಿರುವಂಥ ಬುಲೆಟ್ನಿಂದ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಕಿರಣ್ ಅವರಿಂದ. ಕಿರಣ್, ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಏನು? ಹಾಗಾದ್ರೆ ಈ ಸತೀಶ್ ರೆಡ್ಡಿ ಸಾಕಷ್ಟು ಜನ ಗನ್ಮ್ಯಾನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ನ, ಕೆಲವ್ರು ಮಾತ್ರ ಈಗ ವಶಕ್ಕೆ ಸಿಕ್ಕಿದ್ದಾರೆ. ಆದ್ರೆ ಅವ್ರ ಹತ್ರ ಸಿಕ್ಕಿರುವಂತಹ ಗನ್ನಲ್ಲಿ ಸಿಡಿದಿರುವಂತಹ ಬುಲೆಟ್ ಇದಲ್ಲ 12mm ಬುಲೆಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಗನ್ನಲ್ಲಿ, ಆ ಗನ್ನಿಂದ ಸಿಡಿದಿರುವಂತಹ ಬುಲೆಟ್, ಹಾಗಾದ್ರೆ ಆ ಗನ್ಮ್ಯಾನ್ ಯಾರು? ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಕಿರಣ್? ರೆಹಮಾನ್, ಫಸ್ಟ್ ಈ ರಾಜಶೇಖರ್ ಬಾಡಿಲಿ ಸಿಕ್ಕಂತ ಬುಲೆಟ್ ಅನ್ನ ತೆಗೆದು ಫಸ್ಟ್ ವೆರಿಫೈ ಮಾಡ್ತಾರೆ. ಅದು ಆ ಬುಲೆಟ್ ಗೌರ್ಮೆಂಟ್ ಅಲ್ಲ ಅನ್ನೋದು ಕ್ಲಿಯರ್ ಆಯ್ತು. ಅಂದ್ರೆ ಗೌರ್ಮೆಂಟ್ ಕೊಡುವಂತ ಏನು ವೆಪನ್ ಮತ್ತೆ ಆ ಬುಲೆಟ್ಸ್ ಅಲ್ಲ ಅನ್ನೋದು ಫಸ್ಟ್ ಕ್ಲಿಯರ್ ಆಯ್ತು. ಅಲ್ಲಿಗೆ ಈ ಗುಂಪು ಅಂದ್ರೆ ಜನಾರ್ದನ್ ರೆಡ್ಡಿಗೆ ಶ್ರೀರಾಮ್ಲು ಇದ್ದಿದ್ದಂತ ಆ ಗುಂಪಲ್ಲಿದ್ದಂತ ಗನ್ಮ್ಯಾನ್ಗಳದ್ದು ಫಸ್ಟ್ ಅವ್ರದ್ದು ಒಂದು ವೆಪನ್ ಅನ್ನ ವೆರಿಫೈ ಮಾಡ್ತಾರೆ. ಅದು ಇಂಟ್ಯಾಕ್ಟ್ ಆಗಿತ್ತು, ಅಂದ್ರೆ ಯಾವ್ದು ಕೂಡ ಫೈರಿಂಗ್ ಆಗಿಲ್ಲ. ಆಮೇಲೆ ಜೊತೆಗೆ ಆ ಕೊಟ್ಟಿದಂತ ವೆಪನ್ ಇಂದ ಅಲ್ಲ ಅನ್ನೋದು ಕ್ಲಿಯರ್ ಆಯ್ತು. ನಂತರ ಈ ಸೈಡ್ ಅಂದ್ರೆ ಭರತ್ ರೆಡ್ಡಿ ಏನಿದ್ದಾರೆ MLA, ಆ ಕಡೆ ಇದ್ದಂತ ಗುಂಪನ್ನ ಕಂಪ್ಲೀಟ್ ವೆರಿಫೈ ಮಾಡ್ತಾರೆ. ಈಗ ನಿನ್ನೆ ಅಷ್ಟೇ 5 ವೆಪನ್ಸ್ ಅನ್ನ ಸೀಸ್ ಮಾಡ್ತಾರೆ. ಅಂದ್ರೆ ಪ್ರೈವೇಟ್ ಖಾಸಗಿ ಭದ್ರತೆ ಸಿಬ್ಬಂದಿಗಳದ್ದು 5 ವೆಪನ್ ಅನ್ನ ಸೀಸ್ ಮಾಡ್ತಾರೆ. ಸೀಸ್ ಮಾಡಿದ್ರಲ್ಲಿ ಇದ್ರಲ್ಲಿ ಯಾವ್ದಾರ ಫೈರ್ ಆಗಿದೆಯಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬುಲೆಟ್ ಯಾವ ವೆಪನ್ ಇಲ್ಲ ಅಂತ ವೆರಿಫೈ ಮಾಡ್ತಾರೆ. ಅಲ್ಲಿಗೆ ಅದು ತಜ್ಞರು ಅಲ್ಲಿ ಇದ್ದಂತ ಏನ್ ಎಕ್ಸ್ಪರ್ಟ್ಸ್ ಅದನ್ನ ತನಿಖೆ ಮಾಡಿದಾಗ 5 ವೆಪನ್ಗಳು ಕೂಡ ಅಲ್ಲ ಅನ್ನೋದು ಕ್ಲಿಯರ್ ಆಗಿದೆ. ಅಂದ್ರೆ ಈಗ ಪೊಲೀಸರು ಸೀಸ್ ಮಾಡಿದಂತ ಏನ್ ವೆಪನ್ಗಳಿಂದ ಅಲ್ಲ, ಈಗ ಇರುವಂತ ಮಾಹಿತಿ ಪ್ರಕಾರ ಒಂದು ಪ್ರೈಮರಿ ಇನ್ಫಾರ್ಮೇಶನ್ ಪ್ರಕಾರ ಆ ವೆಪನ್ ಅನ್ನ ಬಚ್ಚಿಟ್ಟಿದ್ದಾರೆ. ಜೊತೆಗೆ ಅದು ಖಾಸಗಿ ಏನು ಬಾಡಿ ಗಾರ್ಡ್ಸ್ ಅಂತ ಏನ್ ಹೇಳ್ತಾರೆ ಪ್ರೈವೇಟ್ ಆಗಿ ಅವ್ರದ್ದು ಅನ್ನೋದಿದೆ. ಅವರು ಈಗ ಒಂದ್ 2-3 ಜನ ನಾಪತ್ತೆ ಆಗಿದ್ದಾರೆ. ಜೊತೆಗೆ ವೆಪನ್ ಕೂಡ ಅವ್ರು ಕೊಟ್ಟಿಲ್ಲ ಅನ್ನೋದು ಈಗ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ. ಹಾಗಾದ್ರೆ ಅವರೆಲ್ಲ ಯಾರು, ಆಮೇಲೆ ಜೊತೆಗೆ ಈಗ ವಶದಲ್ಲಿ ಇರುವಂತಹ ವೆಪನ್ಸ್ ಮತ್ತೆ ಆ ಬುಲೆಟ್ಸ್ ಏನು ಅನ್ನೋದ್ರ ಬಗ್ಗೆ ಅವರ ಲೈಸೆನ್ಸ್ ಎಲ್ಲವೂ ಕೂಡ ವೆರಿಫೈ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಸಿಕ್ಕಿರುವಂತ ಏನು ವಶದಲ್ಲಿರೋರು ಅವ್ರು ಯಾರು ಕೂಡ ಅಲ್ಲ, ಆಮೇಲೆ ಜೊತೆಗೆ ಅವರ ವೆಪನ್ ಅಲ್ಲ. ಬಟ್ ಈಗ ಇರೋದು ವೆಪನ್ ಮಿಸ್ಸಿಂಗ್ ಆಗೋಗಿದೆ. ಅಂದ್ರೆ ಈ ಏನ್ ರಾಜಶೇಖರ್ ಬಾಡಿಗೆ ಬಿದ್ದಂತ ಏನು ಬುಲೆಟ್ ಇತ್ತು ಆ ವೆಪನ್ ಇಲ್ಲಿವರೆಗೂ ಕೂಡ ಮಿಸ್ಸಿಂಗ್ ಆಗಿದೆ. ಅದನ್ನ ಹುಡುಕಾಟವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅದನ್ನ ಇಂಟೆನ್ಷನಲಿ ಕೊಡ್ತಾ ಇಲ್ಲ, ಅಥವಾ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ 3-4 ಜನ ಏನು ಪ್ರೈವೇಟ್ ಬಾಡಿ ಗಾರ್ಡ್ಸ್ ಇರೋ ಅವ್ರು ನಾಪತ್ತೆ ಆಗಿದ್ದಾರೆ. ಬಹುಶಃ ಅವರ ಒಂದು ವೆಪನ್ ಇರ್ಬೋದು ಅಥವಾ ಅನ್ನೋದನ್ನ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಾರೆ. ಅವ್ರು ಯಾರು, ಏನು, ಎಷ್ಟು ಜನ ಇಟ್ಕೊಂಡಿದ್ರು ಅಂತ ಅದ್ರ ಬಗ್ಗೆ ತನಿಖೆ ಮುಂದುವರೆದಿದೆ. ರೆಹಮಾನ್, ಕಿರಣ್, ಹಾಗೆ ಈಗ ನೀವು ಕೆಲವೊಂದಷ್ಟು ಜನ ಅಧಿಕಾರಿಗಳ ಜೊತೆಗೆ ಮಾತಾಡಿರ್ತೀರಿ, ಹಿರಿಯ ಅಧಿಕಾರಿಗಳ ಜೊತೆಗೆ. ಸೊ ಈ ಗನ್ಮ್ಯಾನ್ಗಳು ಏನಿದಾರಲ್ಲ, ಈ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಏನ್ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ನಿಜಕ್ಕೂ ಈ ಅಧಿಕಾರ ಇದೆಯಾ? ಈಗ ಯಾವುದೋ ಒಂದು ಮಾಬ್ ಬಂತು, ಗಲಾಟೆ ಆಗ್ತಾ ಇದೆ, ಅದನ್ನ ನಾವು ಚದುರಿಸೋದಕ್ಕೆ ಏನೋ ಫೈರ್ ಮಾಡಿದ್ವಿ, ಗಾಳಿಯಲ್ಲಿ ಗುಂಡು ಹಾರಿಸಿದ್ವಿ ಅನ್ನುವಂಥದ್ದು, ಅಥವಾ ಇವ್ರಿಗೆ ನಿಜಕ್ಕೂ ಆ ಥರದ ಲೈಸೆನ್ಸ್ ಇರುತ್ತಾ, ಪರ್ಮಿಷನ್ ಇರುತ್ತಾ? ತಾವು ಯಾರನ್ನು ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೋ ಅವ್ರಿಗೇನಾದ್ರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಹೌದು ಫೈರಿಂಗ್ನ ಓಪನ್ ಮಾಡಬಹುದು ಅನ್ನುವಂಥದ್ದು ಹೇಗಿರುತ್ತೆ ಕಿರಣ್? ಇದನ್ನ ಏನ್ ಹೇಳ್ತಾರೆ ಅಧಿಕಾರಿಗಳು? ಇದು ಖಾಸಗಿ ಏಜೆನ್ಸಿಗಳು ಅಲರ್ಟ್ ಮಾಡುವಂತದ್ದು. ಅಂದ್ರೆ ಈ ಪ್ರೈವೇಟ್ ಆಗಿ ಇದು ಗವರ್ಮೆಂಟ್ ಇಂದ ಕೊಡುವಂತ ಸಿಬ್ಬಂದಿಗಳು ಬೇರೆ. ಅಂದ್ರೆ ಅದು DAR ಇರ್ಬೋದು, CR ಅಂದ್ರೆ ಡಿಸ್ಟಿಂಗ್ ಆಫ್ ರಿಸರ್ವ್ ಫೋರ್ಸ್ ಇರ್ಬೋದು, ಅಥವಾ ಸಿಟಿ ಆರ್ಮ್ ರಿಸರ್ವ್ ಫೋರ್ಸ್ ಇರ್ಬೋದು. ಅವರು ಕೊಡುವಂತ ಗನ್ ಮ್ಯಾನ್ಗಳು ಅವ್ರಿಗೆ ಲೈಸೆನ್ಸ್ ಇರುತ್ತೆ, ಅದಕ್ಕೆ ಲೆಕ್ಕ ಇರುತ್ತೆ ಕಂಪ್ಲೀಟ್ ಆಗಿ. ಅದಕ್ಕೆ ವೆಪನ್ ಯಾವುದು, ಎಷ್ಟು ಬುಲೆಟ್ ಅವ್ರಿಗೂ ನಾವು ಅನುಮತಿ ಕೊಟ್ಟಿದೀವಿ, ಎಷ್ಟು ಬುಲೆಟ್ ಇದೆ ಅನ್ನೋದು ಪ್ರತಿಯೊಂದು ಲೆಕ್ಕ ಸಿಗುತ್ತೆ. ಆದ್ರೆ ಈ ಪ್ರೈವೇಟ್ ಗನ್ ಮ್ಯಾನ್ಗಳನ್ನ ಅವರ ಒಂದು ಶೋಕಿಗಾಗಿ ಕೆಲವೊಂದಷ್ಟು ಶೋ ಆಫ್ ಅಂದ್ರೆ ಅದಕ್ಕೆ ಮಾಡ್ಕೊಳಕ್ಕೆ, ಮತ್ತೆ ಜೊತೆಗೆ ಎಸ್ಪೆಷಲಿ ಬಳ್ಳಾರಿ ಅಂತ ಕಡೆ ಒಂಥರ ಸ್ಟೇಟಸ್ ಆಗೋಗ್ಬಿಟ್ಟಿದೆ. ಅಲ್ಲಿ ಒಂದಷ್ಟು ಜನ ಗನ್ಮ್ಯಾನ್ಗಳನ್ನ ಪ್ರೈವೇಟ್ ಏಜೆನ್ಸಿಗಳಿಂದ ತಗೋತಾರೆ. ಆ ಏಜೆನ್ಸಿಗಳು ಅಂತಂದ್ರೆ ಅವ್ರಿಗೆ ಅಲ್ಲಿ ಈ ಒಂದು ಅನುಮತಿಯನ್ನ ಲೈಸೆನ್ಸ್ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಖಾಸಗಿಯಾಗಿ ಅದಕ್ಕೆ ಸರ್ಕಾರದವರು ಟ್ರೈನಿಂಗ್ ಕೊಟ್ಟಿರ್ತಾರೆ. ಅಲ್ಲಿಂದ ಒಂದು ಅಪ್ಲೈ ಮಾಡ್ಕೊಂಡು ವೆಪನ್ ಅನ್ನ ತಗೊಂಡಿರ್ತಾರೆ ಆತ್ಮರಕ್ಷಣೆಗೆ ಅಂತ. ಅವರು ಏಜೆನ್ಸಿಗೆ ಇವರು ಕೊಟ್ಕೊಂಡು ಅವ್ರ ಜೊತೆಲಿ ಇಟ್ಕೊಂಡಿರ್ತಾರೆ. ಆದ್ರೆ ಏಕಾಏಕಿ ಈ ತರದ ಸಿಚುವೇಶನ್ ಬಂದಾಗ ಅವ್ರು ಫೈರ್ ಮಾಡಿರುವಂತದ್ದು ಕೂಡ ಯಾವುದೇ ರೀತಿಯ ಅವ್ರ ಮೇಲೆ ಯಾವ್ದು ಅಟ್ಯಾಕ್
ಆಗಿಲ್ಲ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಅವರು ರಕ್ಷಣೆ ಕೊಡ್ತಾರೆ ಅವ್ರ ಮೇಲೂ ಕೂಡ ಯಾವುದೂ ಇರಲಿಲ್ಲ. ಇವರು ಒಂದು ತಮ್ಮ ಹತ್ರ ವೆಪನ್ ಇದೆ, ತಾವು ಕೂಡ ಶೋ ಆಫ್ ಅನ್ನೋ ರೀತಿಯಲ್ಲಿ ಈಗ ಫೈರ್ ಮಾಡಿರುವಂತದ್ದು ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ಯಾರ್ಯಾರಿಗೆ ಸಂಬಂಧಪಟ್ಟಂತೆ ಅದನ್ನ ಎನ್ಕ್ವೈರಿ ಮತ್ತೊಂದು ನಡೀತಾ ಇರುವಂತದ್ದು. ಹಾಗಾಗಿ ಅವ್ರಿಗೆ ಎಷ್ಟು ಮಟ್ಟಿಗೆ ಅವ್ರಿಗೆ ಈ ಒಂದು ಫೈರ್ ಮಾಡೋಕೆ ಮತ್ತೆ ಆ ಪರಿಸ್ಥಿತಿ ಇತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ ರೆಹಮಾನ್. ಓಕೆ, ಥ್ಯಾಂಕ್ ಯು ಕಿರಣ್.